ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಈಗ ಹೇಗಿದ್ದೀರಿ? ಆಯಾಸ ಕಮ್ಮಿ ಆಗಿದೆ, ಮೈಯೆಲ್ಲ ಹಗುರವಾಗಿದೆ. ಅರ್ಧರಾತ್ರಿ ನಂತರ ಕಣ್ತುಂಬ ನಿದ್ದೆ ಬಂತು. ಈಗ ವಿಷ ಸಂಪೂರ್ಣವಾಗಿ ಇಳಿದಿದೆ. ಮೈಚರ್ಮ ಸಹಜ ಬಣ್ಣಕ್ಕೆ ತಿರುಗಿದೆ. ಕಣ್ಣು ಸುತ್ತಲೂ ಕಂದುಗಟ್ಟಿದ ಬಣ್ಣ ತಿಳಿಯಾಗಿದೆ. ಇನ್ನು ಜೀವಕ್ಕೇನೂ ಭಯ ಇಲ್ಲ. ಎಲ್ಲ ನಿನ್ನ ಸೇವೆಯ ಪ್ರಭಾವ ಕಂದ. ನನ್ನನ್ನು ಸಾವಿಂದ ಪಾರ್ ಮಾಡಕ್ಕೆ ಆ ಧನ್ವಂತರಿಯ ಧರೆಗೆ ಇಳಿದು ಬಂದಂಗಾಯ್ತು. ಇದರಲ್ಲಿ ನಂದೇನೂ ಇಲ್ಲ ಅಮ್ಮ. ಎಲ್ಲವೂ ಗುರುಗಳು ಕೊಟ್ಟ ಮದ್ದಿನ ಪ್ರಭಾವ. ಅದನ್ನ ನಾನಿಲ್ಲ ಅಂತ ಹೇಳದ ಮಗ್ನೆ. ತ್ರಿಕಾಲ ಜ್ಞಾನಿಗಳಾದ ಗುರುಗಳ ಔಷಧಿ ಪ್ರಭಾವ ಬೀರಿರೋದು ನಿಜ. ಆದರೆ ನಿನ್ನ ಪ್ರೀತಿಯ ಸೇವೆ, ಕರುಣೆಯ ಆರೈಕೆ ನನ್ನ ದೇಹದಲ್ಲಿ ಹೊಸ ಚೈತನ್ಯ ತುಂಬಿರೋದಂತೂ ನಿಜ. ಅದು ಯಾವ ಜನ್ಮದ ಋಣಾನು ಬಂದಾನೋ ನಾನಂತೂ ಕಾಣೆ. ಮಕ್ಕಳಿಲ್ಲದ ನನಗೆ ಹೆತ್ತ ಮಗನನ್ನೇ ನೋಡಿದಷ್ಟು ಆನಂದ ಆಗ್ತಾ ಇದೆ. ನಿನ್ನ ಋಣ ಈ ಜನ್ಮದಲ್ಲಿ ಮರೆಯೋದಿಲ್ಲಪ್ಪ. ಮಗನೇ ಅಂತ ಬಾಯಿ ತುಂಬಾ ಕರೆದ್ರಿ. ತಾಯಿ ಮಗನ್ ನಡುವೆ ಋಣ ಎಲ್ ಬಂತಮ್ಮ? ನಿಮ್ಮ ಸೇವೆ ಮಾಡೋ ಅದೃಷ್ಟ ಸಿಕ್ಕಿದ್ದು ನಮ್ಮ ಭಾಗ್ಯ. ಇನ್ನು ಮುಂದೆ ಎಚ್ಚರದಿಂದ ಇರಿ. ತೀರ್ಥ ಪ್ರಸಾದ ಅಂತ ಯಾರೇನೇ ಕೊಟ್ರೂ ಸ್ವೀಕರಿಸಬೇಡಿ. ಬಲಿಷ್ಠರಿಗೆ ಶತ್ರುಗಳಿರೋದು ಸಹಜ. ಅಸಹಾಯಕರಿಗೆ ಹಿತಶತ್ರುಗಳಿರೋದೇ ಜಾಸ್ತಿ. ಯಾರನ್ನು ನಂಬೋದೋ ಅರ್ಥವಾಗ್ತಿಲ್ಲ ವೆಂಕಟನಾಥ. ಒಂದ್ ಕಡೆ ಮಕ್ಕಳಿಲ್ಲ, ತೀರ್ಥಯಾತ್ರೆಗೆ ಅಂತ ಹೋದ ಯಜಮಾನ್ರು ತಿರುಗಿ ಬರಲೇ ಇಲ್ಲ. ಬಂದು ಹೋಗೋ ಬಂದು ಬಳಗದವ್ರಿಗೆಲ್ಲ ನನ್ನ ಮನೆ ಆಸ್ತಿ ಮೇಲೆ ಕಣ್ಣು. ಕಾಯಲು ಆಗದೆ ಸಾಯಲು ಆಗದೆ ಕಂಗಾಲಾಗ್ಬಿಟ್ಟಿದ್ದೀನಿ. ಚಿಂತಿಸಬೇಡಿ ಸತ್ಯವತಿಯಮ್ಮ. ಕಾಲ ಬಂದಾಗ ತಾನಾಗೇ ಎಲ್ಲ ಇತ್ಯರ್ಥವಾಗುತ್ತೆ. ನಿಮಗೆ ಕಷ್ಟ ಆದಾಗ ನನ್ನನ್ನ ನೆನಪು ಮಾಡ್ಕೊಳ್ಳಿ. ಎಲ್ಲಿದ್ರೂ ಬಂದು ಹೋಗ್ತೀನಿ. ಈಗ ನಾನು ಹೊರಡೋದಕ್ಕೆ ಅಪ್ಪಣೆ ಕೊಡ್ತೀರಾ? ಹಾಗೆ ಆಗ್ಲಪ್ಪ. ಗುರುಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನ ತಿಳಿಸಿ. ಅವ್ರ ಕರುಣೆಯಿಂದ ನಾನಿವತ್ತು ಜೀವಂತವಾಗಿದ್ದೇನೆ. ಹಾಗೆ ನಿನ್ನ ಸೇವೆ ನಾನು ನಿನ್ನ ಸತ್ಕರಿಸಲೇಬೇಕು. ಅಮ್ಮ, ನಿಧಾನ. ನಿಮ್ಮ ಪ್ರೀತಿಯ ಮುಂದೆ ನನಗೆ ಯಾವ ಸತ್ಕಾರವೂ ಬೇಡ. ನೀವು ವಿಶ್ರಾಂತಿ ತಗೊಳ್ಳಿ, ಚೆನ್ನಾಗಿ ನಿದ್ದೆ ಮಾಡಿ. ನೀವು ಗುಣವಾದ್ರಿ ಅನ್ನೋ ಸಂತೋಷವೇ ನನಗೆ ಸತ್ಕಾರ. ದೇವರ ಕೃಪೆ ಇದ್ರೆ ಮತ್ತೆ ಸಂಧಿಸೋಣ. ನಾನಿನ್ ಬರ್ತೀನಿ. ನಿನ್ನನ್ನು ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅನ್ಸತ್ತಪ್ಪ. ನಿನ್ನ ಮಾತುಗಳನ್ನ ಕೇಳ್ತಿದ್ರೆ ಕೇಳ್ತಾನೇ ಇರಬೇಕು ಅನ್ಸುತ್ತೆ. ಆ ಸಮಯ ಬಂದರೂ ಬರ್ಬೋದು. ಹೋಗ್ಬಾ ಮಗನೆ.